ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಒಳ್ಳೆಯವರು ಕೆಟ್ಟವರಾಗಬಾರದು. ಯಾಕೆಂದರೆ ಒಳ್ಳೆಯವರು ಸಾಮಾನ್ಯವಾಗಿ ಕೋಪ ಮಾಡ್ಕೊಳ್ಳಲ್ವಂತೆ. ಇದನ್ನು ಕೃಷ್ಣ ಹೇಳೋದು ಅರ್ಜುನನಿಗೆ 17ನೇ ದಿನ. ಆ ಒಂದು ಕರ್ಣ ಮಧ್ಯಾಹ್ನದ ಮಾರ್ಥಾಂಡನಾಗಿ ಬಿಟ್ಟಿರ್ತಾನೆ. ಯಾವ ಮಟ್ಟಕ್ಕೆ ಅಂತ ಹೇಳ್ದ ಅಂದರೆ, ಧರ್ಮರಾಯನನ್ನ ಜೂಜಾಡ್ಕೊಂಡು ಎಲ್ಲೋ ಪೂಜೆ ಗೀಜೆ ಅದು ಇದು ಅಂತ ಮಾಡ್ಕೊಂಡಿರೋದು. ನಕುಲ ಸಹದೇವರನ್ನು ಕೂಡ ಕೃಷ್ಣಾರ್ಜುನರು ಎಲ್ಲೋ ಇರ್ತಾರೆ. ಅಷ್ಟು ಒಂದು ರೀತಿಯಲ್ಲಿ ಯಾವ ಮಟ್ಟಕ್ಕೆ ಯುದ್ಧಕ್ಕೆ ಇಳಿದು ಬಿಟ್ಟಿರ್ತಾನೆ ಅಂದರೆ, ಎಷ್ಟು ಶಾಂತಿಯೋ ಅವನು ಅಷ್ಟು ಒಂದು ವರ್ಷಗಳ ಅವನ ಬೇಗುದಿ, ಅವಮಾನ, ದುಃಖ, ನೋವು, ಸಂಕಟ ಎಲ್ಲ ವಿಜೃಂಭಿಸ್ಬಿಟ್ಟಿರುತ್ತೆ. ಆಗ ಅರ್ಜುನನಿಗೆ ಹೇಳ್ತಾರೆ, ಅರ್ಜುನ ಈಗ ಅವನ ಮುಂದುಗಡೆ ಹೋದರೆ ಪರಶಿವನೇ ಬಂದರು ಅವನು ಎದುರಿಸ್ಬಿಡ್ತಾನೆ. ಪರಶಿವನೇ ಬಂದರೂ ಕೂಡ ಅವನು ನಿಂತ್ಕೊಂಡು ಎದುರಿಸ್ಲಿಕ್ಕೆ ನಿಂತ್ಕೊಬಿಡ್ತಾನೆ. ಅವನು ಸಾಯೋದ್ರ ಬಗ್ಗೆ ಈಗ ಯೋಚನೆ ಮಾಡ್ತಿಲ್ಲ, ಎದುರುಗಡೆಯವರನ್ನ ಸಾಯಿಸ್ಲಿಕ್ಕೆ ನಿಂತ್ಕೊಬಿಟ್ಟಿದ್ದಾನೆ. ಅವನಿಗೆ ವಿಜಯ ಯಾತ್ರೆಯ ಬಗ್ಗೆ ಯೋಚನೆ ಇಲ್ಲ, ತನ್ನ ಅಂತಿಮ ಯಾತ್ರೆಯ ಬಗ್ಗೆಯೂ ಯೋಚನೆ ಇಲ್ಲ. ಎದುರುಗಡೆ ಯಾರಿದ್ರು ಸರ್ಕೊ ಒಡೆದು ಬಿಸಾಕುವುದೇ ಅಷ್ಟು ಒಂದು. ಅದರಿಂದ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಆ ಮಟ್ಟಕ್ಕೆ ನಾವು ಆ ರೇಂಜ್ಗೆ, ಆ ರೀತಿಗೆ ತಗೊಂಡು ಬಂದ್ಬಿಟ್ಟಿದ್ದೇವೆ ಈಗ, ಕ್ರೋಧದ ಒಂದು ಸ್ಥಾಯಿಗೆ. ಈಗ ಅವನ ಮುಂದುಗಡೆ ಹೋಗುವುದು ಒಳ್ಳೆಯದಲ್ಲ, ಬಾ ಆ ಕಡೆ ಹೋಗೋಣ ಅಂತ ಹೇಳ್ತಾನೆ. ಅರ್ಜುನನು ನೋಡ್ತಾನೆ ಕರ್ಣನನ್ನ. ಅವನ ವಿಜೃಂಭಿಸುವಿಕೆ, ಅವನ ಯುದ್ಧ ನೈಪುಣ್ಯತೆ, ಅಷ್ಟು ಶಾಪಗಳಿದ್ದು. ಹೌದು, ಒಳ್ಳೆಯವರಿಗೆ ಶಾಪಗಳು ಜಾಸ್ತಿ. ಅತಿ ದೊಡ್ಡ ಶಾಪ ಏನು ಗೊತ್ತಾ? ಒಳ್ಳೆಯತನವೇ ಶಾಪ. ಎಲ್ಲದಕ್ಕೂ ಅಸ್ತು ಅಂದುಬಿಟ್ಟಿರ್ತೇವೆ. ಸಾಮಾನ್ಯವಾಗಿ ಒಳ್ಳೆಯವ್ರಿಗೆ ಕೋಪ ಬರೋಲ್ಲ, ಒಳ್ಳೆಯವ್ರು ಸಿಟ್ಟು ಮಾಡ್ಕೊಳ್ಳಲ್ಲ, ಒಳ್ಳೆಯವ್ರು ದ್ವೇಷಿಸೋಲ್ಲ, ಇನ್ನೊಬ್ರದ್ದು ಬಯಸೋಲ್ಲ, ಇನ್ನೊಬ್ರದ್ದು ತಗೊಳ್ಳಲ್ಲ. ತಮ್ಮದೇ ಆದಂಥ ಒಂದು ಚೌಕಟ್ಟಲ್ಲಿ ಬದುಕು ಕಟ್ಕೊಂಡಿರ್ತಾರೆ. ಭಗವಂತ ಕೊಟ್ಟಷ್ಟು, ನಾನು ಇದ್ದಷ್ಟು, ನೀನು ಕೊಟ್ಟಷ್ಟು ಅದು ನನ್ನದು, ಅಷ್ಟರಲ್ಲೇ. ಅದು ಬೊಗಸೆ ಬದುಕಿರ್ಬೋದು, ಬೊಗಸೆಗೆ ಮೀರಿದ ಬದುಕಿರ್ಬೋದು, ವಾಟ್ ಎವರ್. ಅವರು ಆ ಒಂದು ಲಕ್ಷ್ಮಣ ರೇಖೆಯನ್ನು ದಾಟಿ ಬದುಕೋಲ್ಲ ಮಕ್ಕಳೇ. ಇದ್ದಾರೆ ನಿಮ್ಮ ನಡುವೆ ಎಷ್ಟೋ ಜನ. ಪ್ರಕೃತಿಯಲ್ಲಿ ಒಳ್ಳೆಯವರೇ ಜಾಸ್ತಿ, ಈ ಕೆಟ್ಟವರು ಜೋರಾಗಿ ವಿಜೃಂಭಿಸ್ತಾರೆ. ಅವ್ರು ಕಾಣಿಸ್ಕೋತಾರೆ, ಆರ ತುರಾಯಿ ಹಾಕ್ಕೊಂಡು ಜೈಕಾರಗಳ ನಡುವೆ, ಒಂದಷ್ಟು ಜನಗಳ ನಡುವೆ. ತುಂಬ ದಿನ ನಡೆಯಲ್ಲ ಅದೆಲ್ಲ. ಒಳ್ಳೆಯವರೇ ಇರೋದು. ಪಾಪಿ ಚಿರಾಯು ಅಂತಾರೆ, ಅದೆಲ್ಲ ಏನೂ ಇಲ್ಲ, ಯಾರೂ ನೆನ್ಪಿಟ್ಕೊಳ್ಳಲ್ಲ. ಅದರಿಂದ ಭಯ ಬಿಡಿ, ಒಳ್ಳೆಯವರೇ ಜಾಸ್ತಿ. ಅದಕ್ಕೆ ಇನ್ನೂ ಕಾಲಕ್ಕೆ ಮೇಘ, ಮಳೆ, ಒಂದಷ್ಟು ಪಶು ಪಕ್ಷಿಗಳು ಎಲ್ಲರೂ ಬದುಕ್ತಿದ್ದೇವೆ. ನಾನು ಬದುಕಿದ್ದೇನೆ ಅಂದರೆ ತುಂಬ ಒಳ್ಳೆಯವರಿದ್ದಾರೆ. ಬೆರಳು ಕೊಟ್ಟಿದ್ದಾರೆ, ವಿದ್ಯೆ ಕೊಟ್ಟಿದ್ದಾರೆ, ದಾರಿ ಕೊಟ್ಟಿದ್ದಾರೆ, ತಿದ್ದಿದ್ದಾರೆ, ಗೈಡ್ ಮಾಡಿದ್ದಾರೆ. ವಿಚ್ ಐ ಆಮ್ ಸ್ಟ್ಯಾಂಡಿಂಗ್. ಒಳ್ಳೆಯವನಾಗೋದು ಕಷ್ಟ, ಆದರೆ ಒಳ್ಳೆಯವನು ಕೆಟ್ಟವನಾಗುವುದು ಆಗಿಬಿಟ್ಟರೆ ಅದೊಂದು ಭೂಕಂಪವೇ. ಅದನ್ನೇ ಅವನನ್ನು ಬಳಸ್ಕೊಂಡ ರೀತಿ ಇನ್ನೊಂದು. ಆತ ಯಜಮಾನನಿಗೆ ನಿಷ್ಠನಾಗಿ ಬಂದು ಬಿಟ್ಟಿದ್ದಾನೆ ಅರ್ಜುನ. ತನ್ನ ಯಜಮಾನ ಅಷ್ಟೇ, ಅವನನ್ನು ಕಾಪಾಡಬೇಕು ಅಷ್ಟೇ, ಇನ್ನೇನು ಗೊತ್ತಿಲ್ಲ. ಇಷ್ಟು ದಿನ ಓಡಿ ಹೋದ ಕರ್ಣ ಬೇರೆ, ಹಲವಾರು ಬಾರಿ ಓಡೋಗಿರ್ತಾನೆ ಕರ್ಣ. ಅದು ನೀವು ನಂಬಲ್ಲ. ಆ ಮೊದಲ ಭೇಟಿಯಲ್ಲೇ ರಾಜಕುಮಾರರಾಗಿ ಅವರ ವಿದ್ಯೆಯನ್ನ
ಆ ಒಂದು ವಿದ್ಯೆ ಶಸ್ತ್ರ ಅಸ್ತ್ರ ಏನು ಕಲ್ತಿದ್ರು ಅದನ್ನ ತೋರಿಸ್ತಕ್ಕಂಥ ಒಂದು ಸಭೆನಿಟ್ಟಿರ್ತಾರೆ. ಅಲ್ಲಿ ಕರ್ಣ ಬಂದು ಕೂಡ ಅಲ್ಲಿ ಕೃಪಾಚಾರ್ಯ ನೀನ್ ಯಾರೋ ಅಂತ ಹೇಳಿ ಅವಮಾನ ನಡೆಯುತ್ತೆ. ನಿಜವೇ, ಅದು ನಿಜವೇ. ನಮ್ಮ ಕ್ಷತ್ರಿಯರಿಗೆ ಸಂಬಂಧಪಟ್ಟಂತ ಬಿಲ್ವಿದ್ಯೆ ಇನ್ನೊಂದು ತೋರಿಸ್ಕೋತೀವಿ. ನೀನ್ ಯಾರು ಸಡನ್ ಆಗಿ ಎದ್ದು ಬಂದು ನಮ್ಮ ಇದ್ರಲ್ಲಿ ನಾವು ರಾಜ ಪರಂಪರೆ ಕ್ಷತ್ರಿಯ ಪರಂಪರೆ ನೀನಾರು ಅಂತ ಹೇಳ್ತಾರೆ. ನಿಜವೇ, ನಾವು ಯಾರ್ಯಾರು ಎಲ್ಲೆಲ್ಲಿರಬೇಕು ನೋಡಿ. ಆ ಒಳ್ಳೆತನ ಅವನಲ್ಲಿ ಅದೊಂದು ಕ್ಷಾತ್ರ ತೇಜಸ್ಸಿತ್ತು. ತುಂಬಾ ಒಳ್ಳೆಯವ್ರಿಗೆ ಅದಿರುತ್ತೆ, ಆ ಶಕ್ತಿ ಇರುತ್ತೆ, ಆಗಾಗ ಕುದೀತಿರುತ್ತೆ. ಬಟ್ ಇರ್ಲಿ ಬಿಡ, ಬದುಕೊಳ್ಳಿ, ಹೋಗ ಭಿಕ್ಷಲಿ ಅಂತ ಹಾಕ್ಬಿಟ್ಟಿರ್ತವೆ. ನಾವು ಸುಮ್ಮನೆ ನಿಂತಿದ್ದೇವೆ ಅಂತ ಅರ್ಥ. ತುಂಬಾ ಜನ ಏನ್ ಅನ್ಕೊಂಡಿರ್ತಾರೆ, ಅವನ್ ಸೋತು ಬಿಟ್ಟ ಕಣೋ, ನಮಗ್ ಜಾಗ ಬಿಟ್ಕೊಟ್ಬಿಟ್ಟ ಅಂತ. ಅಲ್ಲ, ನಾನು ನಿನಗೆ ಭಿಕ್ಷೆ ಹಾಕಿದ್ದೇನೆ ಅನ್ನುವುದರ ಸಂಕಲ್ಪ ಅದ ಅಷ್ಟೇ ನಾವು ಅಂದ್ಕೊಳ್ಳೋದು. ಒಳ್ಳೆಯವ್ರು ಅಂದ್ಕೊಳ್ಳೋದೇನ್ ಗೊತ್ತಾ, ನೀನ್ ಬದುಕೋ. ಯಾರೋ ನಾವು ಗಾಡಿ ಓಡಿಸ್ಕೊಂಡು ಹೋಗ್ತೀವಿ, ಯಾರನ್ನು ಹೊಡಿತಲೇ ಇದ್ದಾನೆ, ಏನ್ ಗೊತ್ತಾ, ಒಂಚೂರು ಎಡಗಡೆಗೆ ಜರುಗ್ತೇವೆ, ಹೋಗೋದಕ್ಕೆಲ್ಲೋ ಸಿದ್ಧತೆ ಮಾಡ್ಕೋಬಿಟ್ಟಿದ್ಯಾ ನೀನ್ ಪೂರ್ಣವಾಗಿ, ಹೋಗೋ. ಅವನು ಇನ್ನೊಂದು ವಾಚಾಮಗೋಚರವಾಗಿ ಏನೋ ಒಂದು ಮಾತಾಡ್ತಾನೆ, ಆಯ್ತು ಹೋಗೋ ನೀನು, ಇನ್ನತ್ರ ಏನೋ ವಾದ ಮಾಡೋದು ನಡು ರಸ್ತೆನಲ್ಲಿ ನಿಂತ್ಕೊಂಡು, ದೊಡ್ಡವನು ಹೋಗೋ ಅಂತ ಸುಮ್ಮನೆ ಆಗ್ಬಿಟ್ರು. ತುಂಬಾ ಬಾರಿ ಇದು ಪ್ರತಿಯೊಬ್ಬ ಒಳ್ಳೆಯ ವ್ಯಕ್ತಿಯ ಜೀವನದಲ್ಲಿ ನಡೆದಿರುತ್ತೆ. ತುಂಬಾ ಜನ ಅದನ್ನ ನಮ್ಮನ್ನ ಸುತ್ತಮುತ್ತ ಇರತಕ್ಕಂಥವ್ರು ಏನ್ ಅನ್ಕೊಂಡಿರ್ತಾರೆ ಗೊತ್ತಾ, ನಮ್ಮನ್ನ ನಪುಂಸಕರು, ಪುಕ್ಲ ಅವನು, ಖಂಡಿತ ಅಲ್ಲ, ಒಳ್ಳೆಯವನ ಅವನು. ತುಂಬಾ ಜನಕ್ಕೆ ಅದು ಅರ್ಥನೇ ಆಗಿರೋಲ್ಲ. ಒಳ್ಳೆಯವನು ಸುಮ್ಮನೆ ಎಲ್ಲರೂ ಸುದ್ದಿಗೂ ಹೋಗ್ತಾ ಹೊಡ್ತಾ ಬಡ್ತಾ ಜಗಳ ಅದು ಇದು ಮೋಸ ದಗ ತಲೆ ಹೊಡಿ ತಲೆ ತೆಗಿ ಇನ್ನೊಂದು ಮಾಡು, ಅವನು ಅದು ಮಾಡೋಲ್ಲ. ಅವನು ಯಾರ ಕಾಲಿಡಿದು ಬದುಕುವುದಿಲ್ಲ. ತನ್ನ ಕಾಲಿನ ಮೇಲೆ ನಂಬಿಕೆ, ತನ್ನ ನಡಿಗೆಯ ಮೇಲೆ ನಂಬಿಕೆ. ಯಾರೆಷ್ಟೇ ಮೋಸ ಮಾಡಿದ್ರು, ತಾನು ಬಿದ್ದಿದ್ರು ತನ್ನ ಹೆಣದ ಮೇಲೆ ಕೂತ್ಕೊಂಡು ದುಡ್ಡುಗೋಸ್ಕರ ಆಸೆ ಪಡತಕ್ಕಂಥ ವ್ಯಕ್ತಿಗಳಿದ್ದರು. ಅಷ್ಟೇ ನಡೀತಿದ್ರು ಅವನು ಸಹಿಸ್ಕೋತಾನೆ, ಅವನು ಇರ್ತಾನೆ, ಅವನು ಒಳ್ಳೇದು ಅನ್ನತಕ್ಕಂಥದ್ದು ಅವನ ಭಾವ. ಆದರೆ ಅದೇನಾದರೂ ಹೊರಗಡೆ ಬಂದ್ಬಿಡ್ತು ಅಂದ್ರೆ ಮಕ್ಕಳೇ ನೆನಪಿಟ್ಟುಕೊಳ್ಳಿ, ಒಳ್ಳೆಯವನು ಕೆಟ್ಟವನಾಗಬಾರದು. ಅದಕ್ಕೆ ಸಾಕ್ಷೀಕರಣನೆ. ಎಸ್, ದ ಮೋಸ್ಟ್ ಡೇಂಜರಸ್ ಆಂಗರ್ comes from someone with a good heart. Yes, ಕೆಟ್ಟವನಾಗೋದಲ್ಲ, ಒಳ್ಳೆಯವನು ಕೆಟ್ಟವನಾದಾಗ ವಿಜೃಂಭಿಸೋ ಆ ಕೋಪ ಅಲ್ಲ ಅದು ಮಕ್ಕಳೇ, ಅದು ಕ್ರೋಧವಾಗಿ ಮಾರ್ಪಟ್ಟಾಗ್ಬಿಡುತ್ತೆ. ಅವನು ಸಹಿಸೋಲ್ಲ. ಎಷ್ಟು ಸಹಿಸ್ತಾನೋ, ಆ ಭೂದೇವಿ ನೋಡಿ ಸಹಿಸುತ್ತೆ ಇಬ್ಬಾಗ ಆಗಿ ತಗೊಂಡೋಗುತ್ತೆ. ಒಂದು ಭೂಕಂಪನೋ, ಒಂದು ಸುನಾಮಿನೋ, ಒಂದು ಉಲ್ಕಾಪಾತನೋ, ಇನ್ನೊಂದು ಜ್ವಾಲಾಮುಖಿಯಾಗಿ ಸ್ಫೋಟಿಸ್ಬಿಡುತ್ತೆ ಅದು. ಯಾರಾದ್ರೂ ನಿಮ್ ಜೊತೆ ಸುತ್ತಮುತ್ತ ಇದ್ದರಂದ್ರೆ ಅಂತ ಒಳ್ಳೆ ವ್ಯಕ್ತಿಗಳನ್ನ ಅವಮಾನಿಸ್ಬೇಡಿ, ಅವ್ರಿಗೆ ಇನ್ನಷ್ಟು ನೋವು ಕೊಡ್ತಕ್ಕಂಥ ಕೆಲಸ ಮಾಡಬೇಡಿ. ಮುಖ್ಯವಾಗಿ ನಿಮ್ಮ ತಂದೆ ತಾಯಿ ಏನೋ ಮಾಡಿರ್ತಾರೆ, ಹೌದೋ ಅಲ್ವೋ ಹೇಳಿ, ಸಹಿಸ್ಕೊಂಡಿರ್ತಾರೆ. ಎಲ್ಲೋ ಒಂದು ಕಾಲಘಟ್ಟಕ್ಕೆ ಅದೊಂದು ಕ್ರೋಧವಾಗಿ ಹೊರಟೋಗ್ರೆ ಇಲ್ಲ ಹೊರಟೋಗ್ತಾರೆ. ಬಿಡಿ, ಸಮಾಜದಲ್ಲಿ ತುಂಬಾ ಕೆಟ್ಟವರಿದ್ದಾರೆ, ಅದಿದೆ, ಬೇಡ ನಮಗೆ. ಈ ಒಳ್ಳೆಯವರಾಗಿಯೇ ಸಮ್ಮನ್ ವಿತ್ ಅ ಗುಡ್ ಹಾರ್ಟ್, ಅವನ ಆಂಗರ್ ಬರೋದಾಗ್ಲೆ ಎಷ್ಟು ಶಾಂತವಾಗಿರ್ತಾರೋ, ಎಷ್ಟು ಬಿಟ್ಟು ಕೊಡೋ ಬುದ್ಧಿ ಇರುತ್ತೋ, ಅದೆಲ್ಲ ಒಂದು ದಿನ ಕುದೀತಿರೋ ಗದ 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 ಟ್ರಾನ್ಸ್ಫಾರ್ಮರ್ ಒಳಗಡೆ ಆ ಬೆಂಕಿ, ಆ ಲಾವಾರಸ, ಆ ಜ್ವಾಲಾಮುಖಿ ಕುದೀತಿದೆಯಲ್ಲ, ಒಂದೇ ಬಾರಿಗೆ ಘಟಸ್ಫೋಟವಾಗ್ಬಿಡುತ್ತೆ, ಅನ್ಕಂಟ್ರೋಲಬಲ್ ಆಗ್ಬಿಡುತ್ತೆ. ನೆನ್ಪಿಟ್ಕೊಳ್ಳಿ, ಒಬ್ಬ ಒಳ್ಳೆ ವ್ಯಕ್ತಿಯನ್ನ ಅಲ್ಲಿವರೆಗೂ ಕರ್ಕೊಂಡು ಬಂದು ನಿಲ್ಲಿಸ್ಬೇಡಿ, ಹೋಗ್ಲೇಬೇಡಿ. ಅವನ್ ಪುಕ್ಲ, ಅವನ್ ಸುಮ್ಮನಿದ್ದಾನೆ ಕಣ, ಅವನ ಕೈಲಿ ಏನೂ ಆಗಲ್ಲ, ಹಾಗೆಲ್ಲ ಅನ್ಕೋಬೇಡಿ. ಕೊಡ್ತಾನ ಅವನು ವಾಪಸ್. ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ. ಕರ್ಣ ಅವತ್ತು ತೋರಿಸ್ತಾನೆ 17ನೇ ದಿನ. ಅವನು ತೀರಾ ಒಳ್ಳೆಯವನು, ಅವನು ಹಾಗೆ, ಅವನು ಅರ್ಧರಥ ಎಲ್ಲ ಹೇಳಿದ್ರು. ಭೀಷ್ಮ ಖುದ್ದು ಹೇಳಿದ್ದ. ಕೃಷ್ಣ ಕೂಡ ಅದಕ್ಕೆ ಮೊದಲು ಒಳ್ಳೆತನ ದುರುಪಯೋಗ, ಕುಂತಿ ದುರುಪಯೋಗ ಎಲ್ಲ ಆಗೋಯ್ತು. 17ನೇ ದಿನ ನಿಲ್ಲೋ ಒಂದು ರೂಪವಿದೆಯಲ್ಲ, ಮಧ್ಯಾಹ್ನಕ್ಕೆ ಖುದ್ದು ಕೃಷ್ಣಾರ್ಜುನ ಹಣ್ಣುಗಾಯಿ ನೀರುಗಾಯಿ ಆಗ್ಬಿಟ್ಟಿರ್ತಾನೆ ಧರ್ಮರಾಯ. ಹೋಗ ಬದುಕೋ, ಹೋಗಲು ಅಂತ ಹೇಳಿ ಕಳ್ಸಿರ್ತಾನೆ.
ನಾನು ಹಾಕಿದ ಭಿಕ್ಷೆ ಹೋಗೋ ಅಂತ ಇಷ್ಟು ದಿನ ಸುಮ್ಮನೆ ಇದ್ದಂಥ ಕಾರಣ. ಅವನು ಹೆಂಗ್ ಬಂದು ಮಲಗ್ಬಿಟ್ಟಿರ್ತಾನೆ ಅಂದ್ರೆ ಧರ್ಮರಾಯ ನೀವು ನಂಬಲ್ಲ, ಗೊತ್ತಾಗುತ್ತೆ ಧರ್ಮರಾಯನ್ಗೆ ಸಿಕ್ಕಾಬಟ್ಟೆ ಏಟುಗಳು ಬಿದ್ದುಬಿಟ್ಟಿದೆ, ಹಂಗೆ ಹೊಡೆದಾಕ್ಬಿಟ್ಟಿದ್ದಾನೆ ಅಂತ. ಎಲ್ಲರೂ ಓಡಿ ಬರ್ತಾರೆ, ನಕುಲ, ಸಹದೇವ, ಭೀಮ, ಕೃಷ್ಣ, ಅರ್ಜುನ ಎಲ್ಲ ಬರ್ತಾರೆ. ಹಂಗೆ ಮಲಗ್ಬಿಟ್ಟಿರ್ತಾನೆ, ಮೈಯೆಲ್ಲ ಚದರವಾಗಿ ಹೊಡೆದಾಕ್ಬಿಟ್ಟಿರ್ತಾನೆ ಕಾರಣ. ಅವನೊಬ್ಬನ ಹೊಡೆದಾಕ್ಬೋದಿತ್ತು. ನಕುಲನನ್ನು ಯಾರಾದ್ರೂ ಒಬ್ಬರನ್ನ ಸಾಯಿಸಿದ್ರೆ ಯುದ್ಧ ಮುಗೀತು, ಪಾಂಡವರು ಸತ್ತೋದ್ರ ಅವತ್ತಿಗೆ. ಆದರೆ ಕುಂತಿ ದೇವಿಗೆ ಕೊಟ್ಟ ಮಾತು ನೆನಪಿಗಿಟ್ಟುಕೊಂಡು ನೋಡಿ, ಅಲ್ಲೂ ಒಳ್ಳೆತನ, ಪುಣ್ಯಾತ್ಮ, ಅಲ್ಲೂ ಒಳ್ಳೆತನ. ಏನ್ ಮಾಡೋಣ, ತುಂಬಾ ಒಳ್ಳೆಯವರು ತಪ್ಪುಗಳಾಗ್ಬಿಡ್ತವೆ, ಸ್ವಾರ್ಥಿಗಳಾಗಿ ಯೋಚನೆ ಮಾಡೋಲ್ಲ. ಅರ್ಧದಲ್ಲೇ ಬಿಟ್ಟು ಬಂದಿಯೇನೋ ಯುದ್ಧ ಅಂತ ಧರ್ಮರಾಯ ಬೈಗುಳ ಕೊಡ್ತಾನೆ. ನೀನು ಒಬ್ಬ ಗಾಂಡೀವಿ ಅಂತೆ, ಗಾಂಡೀವಿ ಅನ್ನತಕ್ಕಂಥದ್ದು ಅರ್ಜುನನಿಗೆ ಒಂದು ಶಪಥ ಮಾಡಿರ್ತಾನೆ. ತನ್ನನ್ನು ಯಾರು ಏನಂದ್ರೂ ಓಕೆ, ತನ್ನನ್ನ ಯಾರು ಏನಂದರೂ ಓಕೆ, ಆದ್ರೆ ತಾನು ಧರಿಸಿರುವ ಗಾಂಡೀವದ ಸುದ್ದಿಗೆ ಯಾರಾದ್ರೂ ಬಂದ್ರೆ ಮಾತ್ರ ಸುಮ್ಮನಿರ್ತಿರ್ಲಿಲ್ಲ ಆತ. ಅವ್ರನ್ನ ಸಾಯಿಸ್ತೇನೆ ಅಂತ ಶಪಥ ಮಾಡಿರ್ತಾನೆ. ತನ್ನ ಗಾಂಡೀವವನ್ನ ಯಾರಾದ್ರೂ ಅವಮಾನ ಮಾಡಿದರೆ ಅನ್ನತಕ್ಕಂಥದ್ದು. ಈಗ ಗಾಂಡೀವ್ಯದ ಸುದ್ದಿಗೆ ಬಂದ್ಬಿಟ್ಟ ಧರ್ಮರಾಯ. ತಿಂದಿರೋ ಏಟುಗಳು, ನೋವುಗಳು, ಅದು ಕರ್ಣನಿಂದ ಏನೋ ಇದು ಅಂತ ಫುಲ್ಲು ಮೈಯೆಲ್ಲ ರಕ್ತ. ಆ ನೋವಿಂದ, ಸಂಕಟದಿಂದ ಇದೆಲ್ಲ ಬೇಕಿತ್ತ, ತೊಡೆದಾಗಿ ಇವರು ತಮ್ಮಂದ್ರುಗಳು ಅಂತ ಹೇಳ್ಕೋತಾರೆ, ನೋಡ್ದ ಅಂದ್ರೆ ಹಾಗೆ ಹೀಗೆ ಅಂತ ಸಾಯಿಸ್ಲಿಕ್ಕೆ ಈಗ ಸಾಯಿಸ್ಬೇಕು, ಶಪಥ ಆಗ್ಬಿಟ್ಟಿದೆ. ಆಗ ಕೃಷ್ಣ ಹೇಳ್ತಾನೆ, ನಾನು ಈ ಗಾಂಡೀವದ ಮೇಲೆ ಯಾರಾದರೂ ಶಪಥ ಮಾಡಿದ್ದೆ ಅಂದ್ರೆ ನಾನು ಅವನ್ನ ಸಾಯಿಸ್ದೆ ಬಿಡಲ್ಲ. ಈಗ ಅಣ್ಣನೇ ಹಿಂಗ ಅಂದುಬಿಟ್ಟ ಅಂತ ಹೇಳ್ಬಿಟ್ಟು, ಒಂದು ಕೆಲಸ ಮಾಡೋ, ನಿನಗೇನು ಸಾಯಿಸ್ಬೇಕಲ್ವಾ, ಅದಕ್ಕೊಂದು ವೈದಿಕವಾಗಿ ಒಂದು ನಿಯಮ ಇದೆ. ನಿನಗಿಂತ ದೊಡ್ಡವನು, ಇಷ್ಟಕ್ಕೂ ಬೈದು ಬಿಡು, ನಿನಗೆ ಏನ್ ಅನ್ಸುತ್ತೋ ಅದನ್ನ ಬೈದು ಬಿಡು, ನಿನ್ ಮನ್ಸಲ್ಲಿರೋದೆಲ್ಲ ಕಕ್ಬಿಡು, ಅವನನ್ನು ಸಾಯಿಸ್ದಂಗಾಗುತ್ತೆ ನಿಮ್ಮ ಅಣ್ಣನ್ನ ಅಂತ. ತಗೋ ವಾಚಾಮ ಗೋಚರವಾಗಿ ನಿನ್ನಿಂದ ಕಣೋ ಯುದ್ಧ ಬಂದಿದ್ದು. ಮಗನೇ, ನೀನನ್ನು ಕೇಳಿದ್ವಾ ಅವತ್ತು ಅಜ್ಜುಜಾಡು ಅಂತ, ನಮ್ಮನ್ನ ಆ ಪಣಕ್ಕಿಡು ಅಂತ ಹೇಳಿದ್ವಾ, ನೀನ್ ಹೆಂಡ್ತಿನ ಪಣಕ್ಕಿಡು ಅಂತ ಹೇಳಿದ್ವಾ, ಕುಡಿದು ಮತ್ತಲ್ಲಿ ಅವನು ಹೇಳಿದ್ದಕ್ಕೆಲ್ಲ ಎಷ್ಟು ಅಂತ ಹೇಳ್ಬಿಟ್ಟು ನಮ್ಮ ನಡುದವ್ರಿಗೆ ನಿಲ್ಲಿಸ್ಬಿಟ್ಟಿಯಲ್ಲೋ. ಸಿಕ್ಕಾಬಟ್ಟೆ ಆಶ್ಚರ್ಯ ಧರ್ಮರಾಯನಿಗೆ, ನನ್ನ ತಮ್ಮನ ಮನ್ಸಲ್ಲಿ ಇಷ್ಟಿದೆಯಾ ಅಂತ ನೋಡಿ. ಅರ್ಜುನ ಕೂಡ ಒಳ್ಳೆಯವನೇ ಅಲ್ಲಿ ನೋಡಿ, ಧರ್ಮರಾಯ ಕೂಡ ಒಳ್ಳೆಯವನು. ಅವನು ಅಷ್ಟು ದಿನ ಸಹಿಸ್ಕೊಂಡಿದ್ದಂತ ನೋವೆಲ್ಲ ಕಕ್ಬಿಟ್ಟ. ನೀವು ಒಂದು ದೊಡ್ಡ ಗಂಡಸಂತೆ, ಅವನು ಪಾಶುಪತಾಸ್ತ್ರ ಪಡೆದವನಂತೆ, ಬುರುಡೆ ದಾಸ ಅವನು, ಏಕಸಂದಿಗ್ರೈ ಅಂತ, ಸವ್ಯಸಾಚಿ ಅಂತೆ, ಎರಡೂ ಕೈಯಲ್ಲಿ ಬಾಣ ಬಿಡ್ತಾನಂತೆ, ಎರಡೂ ಕೈಯಲ್ಲಿ ಬಾಣ ಬಿಡ್ತಾನೆ. ಇವುಗಳೆಲ್ಲ ಇತ್ತು. ನಿನ್ ಪಕ್ಕ ಬ್ರಹ್ಮಳೆನೆ ಕಾಣೋ ನೀನೇನಕ್ಕೆ ಗಾಂಡೀವ ಇಟ್ಕೊಂಡಿದ, ಗಾಂಡೀವ ಅಂತ, ಗಾಂಡೀವಿ. ಆ ಕಾಲಿಗೆ ಗೆಜ್ಜೆ ಕಟ್ಕೊಂಡು ಕುಡಿಯೋಕೆ ಅಷ್ಟೇ ಕಣೋ, ನೀನ್ ಲಾಯ್ಕು ಅಂದ್ಬಿಟ್ಟಿರ್ತಾನೆ ನೋಡಿ ಕೋಪದಿಂದ. ಒಳ್ಳೆವನು ಎಷ್ಟುವರೆಗೂ ಸಹಿಸ್ಕೊತಾನೋ ನೋಡಿ, ಆ ಕ್ರೋಧೋನ್ಮತ್ತದಿಂದ ಅಂದ್ಬಿಟ್ಟ. ಈಗ ಗಾಂಡೀವಿದ ಸುದ್ದಿಗೆ ಬಂದ್ರೆ ಅರ್ಜುನ ಸುಮ್ಮನಿರಲ್ಲ, ಶಪಥ ಮಾಡಿದಾನೆ, ಯಾರೇನಂದ್ರು ಅವನ್ನ ಸಾಯಿಸ್ತೀನಿ ಅಂತ. ಈಗ ಅಣ್ಣ ಸಾಯಿಸುವಾಗಿಲ್ಲ, ಈಗ ತನ್ನನ್ನು ತಾನು ಸಾಯಿಸ್ಕೊಳಕ್ ಹೋಗ್ತಾನೆ. ಅದೆಲ್ಲ ಇಲ್ಲ, ನಿನ್ ಮನ್ಸಲ್ಲಿ ಇರೋದೆಲ್ಲ ಕಕ್ ಬಂದ್ರೆ ಇವನ ಕಕ್ಕ ಆಗ್ತಾನೆ ನೋಡಿ. ಅರ್ಜುನನು ಅಣ್ಣನ ಬಗ್ಗೆ ತುಂಬಾ ಒಳ್ಳೆ ಅಭಿಪ್ರಾಯ, ಸಹಿಸ್ಕೊಂಡು ಅವನ್ ಮಾಡಿದ್ದಕ್ಕೆಲ್ಲ ಸುಮ್ನಿರೋ ಧರ್ಮ, ಸುಮ್ನಿರೋ, ನಿನ್ನ ಧರ್ಮದ ಮನೆ ಕಾಯೋಗ. ಎರಡೆರಡು ಸಲ ಜೂಜಾಡ್ ಸೋಲ್ಸ್ತಲ್ಲೋ ನಿನ್ ಕುಡ್ಕ, ಹಿಂಗೆಲ್ಲ ಬೈದಾಕ್ಬಿಡ್ತಾನೆ. ಕೃಷ್ಣನ ಹತ್ರ ಕಣ್ಣಲ್ಲಿ ನೀರು ಹಾಕೊಂಡು, ಏನ್ ಕೃಷ್ಣ ಹಿಂಗೆಲ್ಲ ಬೈದಾಕ್ಬಿಟ್ಟೆ ಅಂತ ಹೇಳಿದ್ರೆ, ಈಗ ನಿಮ್ಮ ಅಣ್ಣ ನೋಡು, ನಿಮ್ಮ ಅಣ್ಣನ ಅಂತ ಒಂದು ಧರ್ಮಾತ್ಮನನ್ನ ಬೈದ್ರೆ ಅವನ್ ಸತ್ತ ಹಾಗೆ. ಒಂದು ದೊಡ್ಡವ್ರನ್ನ ಹೊಡೆಯೋದ್ ಬೇಕಿಲ್ಲಂತೆ, ದೊಡ್ಡವ್ರನ್ನ ಸಾಯಿಸೋದ್ ಬೇಕಿಲ್ಲಂತೆ, ಒಂದು ಒಳ್ಳೆ ಮನುಷ್ಯನನ್ನ ಸಾಯಿಸೋ ಮಾತೇ ಇಲ್ಲ. ಏನಾದ್ರೂ ಈ ತರದ ಮಾತಂದ್ಬಿಟ್ರೆ ಅವ್ನು ಸತ್ತೋದ ಅವತ್ತಿಗೆ ಅಂತ ಅರ್ಥ ನೋಡಿ. ಕೃಷ್ಣ ಹೇಳ್ಕೊಳ್ಳೋದಿತ್ತು.
ನಮ್ಮ ಮನೆಗಳಲ್ಲಿ ಈ ಥರದ್ದು ಬರುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ. ಏನೋ ಒಂದು ಕೋಪ ತಾಪ ಸಿಟ್ಟು ಬಂದ್ರೆ ಎಲ್ಲೋ ಗೋಡೆಗೆ ನಿಂತ್ಕೊಂಡು ಒಂದು ಕನ್ನಡಿ ಮುಂದ್ಗಡೆ ಅವನನ್ನ ಅಚಕ 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 ಅಂತ ಅವನ ಮುಂದ್ಗಡೆ ಅನ್ಬೇಡಿ, ಅವನನ್ನ ಅಂದ ಹಾಕ್ಬಿಡಿ ಒಂದು ಕನ್ನಡಿ ಮುಂದ್ಗಡೆ. ನನ್ನ ಬಗ್ಗೆ ಏನೋ ಒಂದು ನಿಮಗೆ ನನ್ನ ಹೊಡೆದು ಸಾಯಿಸೋದು ಬೇಕಿಲ್ಲ. ಕನ್ನಡಿ ಮುಂದ್ಗಡೆ ನಿಂತ್ಕೊಳ್ಳಿ ನಿಮ್ಮ ಮನೆಯಲ್ಲಿ, ನನ್ನ ಪ್ರತಿಬಿಂಬ ಅಂತ ಅನ್ಕೊಳ್ಳಿ, ಒಂದು ನೋಡ್ಕೊಂಡು ಸರಿ ಬೈದಾಕ್ಬಿಡಿ. ಅಲ್ಲಿಗೆ ನಾನು ಸತ್ತೋದಾಗ ಲೆಕ್ಕ. ದೊಡ್ಡವ್ರಿಗೆ ಅವಮಾನ ಮಾಡಿದ್ರೆ ಅವ್ರು ಸತ್ತೋದ್ರು ಅಂತ ಅರ್ಥ. ಇನ್ನೇನಿದೆ ಬದುಕು. ಈಗ ಅಲ್ಲೊಂದು ಧರ್ಮ ಸೂಕ್ಷ್ಮ ಹುಟ್ಟುತ್ತೆ ನೋಡಿ, ತೀರಾ ಒಳ್ಳೆತನ ಅನ್ನತಕ್ಕಂಥದಕ್ಕೆ. ಕೃಷ್ಣ ಅಂತ ಒಂದು ಧರ್ಮಾತ್ಮನನ್ನ ಆಡಬಾರದ್ದೆಲ್ಲ ಮನ್ಸಲ್ಲಿರೋದೆಲ್ಲ ಅಂದ್ಬಿಟ್ಟೆ ಕೃಷ್ಣ. ಇನ್ನು ನಾನು ಬದುಕಿದ್ದು ಏನು ಮಾಡಬೇಕು? ನಾನು ಹೊಡೋಗ್ತೀನಿ ಕೃಷ್ಣ, ನಾನು ಮತ್ತೆ ಸತ್ತೋಗ್ತೀನಿ. ನಿಮ್ಮ ಅಣ್ಣ ತಮ್ಮಂದನ್ನ ಎಳ್ಕೊಂಡು ಬಂದು ನಿಮ್ಮನ್ನ ನಿಲ್ಸಿ ನಿಮ್ಮ ಕೈಯಲ್ಲಿ ಯುದ್ಧ ಮಾಡಿಸುವಷ್ಟು ನನಗೆ ಸಾಕಾಯ್ತು, ನನಗೆ ಬೇಕಿತ್ತು ಅಂತ ಕೃಷ್ಣ ಕೂಡ ಅಷ್ಟೂ ದಿನದಿಂದ ಕಾಪಾಡ್ಕೊಂಡಿದ್ದಂತ ಆ ಒಳ್ಳೆತನ ಹಾಕಿ ರುಬ್ಬಾಕ್ಬಿಡ್ತಾನೆ. ಎಲ್ಲ ಸರಿ ರುಬ್ಬಾಕ್ಬಿಡ್ತಾನೆ. ನಿನ್ನ ಕೀಚಕನ್ನ ಒಡೆಯೋ ಅಂತ ಹೇಳಿದ್ರೇನೋ ಬಾಯಿ ಮುಚ್ಕೊಂಡು ಹೀಗೆ ಪ್ರತಿಯೊಂದು ಎಲ್ಲ ತೆಗೆದು ಒದರಾಕ್ಬಿಡ್ತಾನೆ. ಅವ್ರಿಗೆ ಗೊತ್ತಾಗುವಾಗ ಮಾಡಿದ್ರಿ ಅಜ್ಞಾತವಾಸ. ನೀವಾಗೋಗಿ ಆಡಿದ್ರಿ, ನೀವಾಗೋಗಿ ಒಪ್ಕೊಂಡ್ರಿ. ಅಲ್ಲಿ ದ್ರೌಪದಿಗೆ ಅವಮಾನ ನಡೀತಿದ್ರೆ ಕಾಪಾಡ್ಕೊಳ್ಳಿಕ್ಕಾಗದ ಷಂಡ್ರುಗಳು ನೀವು ಎಲ್ಲ ಬೇದಾಕ್ಬಿಡ್ತಾರೆ. ನೀವು 5 ಜನ ಕಾಲ ಗೆಜ್ಜೆ ಕಟ್ಕೊಂಡಿದ್ರ ಅವತ್ತು ಅಂತ ಕೃಷ್ಣ. ನೋಡಿ ಅವರ ಒಳ್ಳೆತನವನ್ನೆಲ್ಲ ನೋಡಿ. ಅದೇನೇ ಹೇಳೋದು ಮಕ್ಕಳೇ, ಒಬ್ಬ ಒಳ್ಳೆ ಮನುಷ್ಯನಿಗೆ ಕೋಪ ಬರಬಾರ್ದು, ಎಲ್ಲ ಕಕ್ಕಾಕ್ಬಿಡ್ತಾನೆ. ಬಂದ್ಬಿಡುತ್ತೆ ಅದು ಕ್ರೋಧ, ಯಾವ ರೂಪದಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ. ಅವನೊಂದು ಲಕ್ಷ್ಮಣ ರೇಖೆನಲ್ಲಿ ಬದುಕ್ತಾನೆ, ಹೋಗ್ಬಾರ್ದು, ಇರ್ಲಿ ಬಿಡೋ ಸಾಕು. ನೋಡಾಗ ಹೇಳ್ಕೊಡ್ತಾನೆ ಅರ್ಜುನನಿಗೆ, ಒಂದು ಕೆಲಸ ಮಾಡು, ಈಗ ನಿಮ್ಮ ಅಣ್ಣನಿಗಂದು ನಾನು ಇನ್ನಿದ್ದೇನು ಬದುಕೋದು ಅಂತಿದ್ಯಲ್ಲ, ಒಂದು ಕೆಲಸ ಮಾಡು. ಈಗ ನೀನ್ ಸಾಯ್ಬೇಕಲ್ವಾ, ಅದಕ್ಕೂ ಒಂದು ವೈದಿಕವಾಗಿ ಒಂದಿದೆ, ಅದಕ್ಕೂ ಒಂದು ವೈದಿಕ ದಾರಿ ಇದೆಯಾ. ಧರ್ಮರಾಯನನ್ನ ಸಾಯಿಸದೆ ತೆಗಳಿ ಸಾಯಿಸಿದಾಗ ಆಯ್ತು. ಈಗ ಅವನನ್ನು ತೆಗಳಿ ಬಿಟ್ನಲ್ಲ, ಇನ್ನೆಂತ ಬದುಕು. ಅಷ್ಟು ದೊಡ್ಡ ಧರ್ಮಾತ್ಮನನ್ನ, ಚಕ್ರವರ್ತಿ, ಸಾಮ್ರಾಟ, ಎಲ್ಲರಿಗೂ ಕನಸಿನಲ್ಲೂ ಕೂಡ ಒಳ್ಳೇದು, ಮನಸ್ಸಿನಲ್ಲೂ ಕೂಡ ಒಳ್ಳೇದು, ಸಾವಿನಲ್ಲೂ ಕೂಡ ಒಳ್ಳೇದು ಬಯಸ್ತಕ್ಕಂಥ ಮನುಷ್ಯ. ಅಂಥವನಿಗೆ ಇಂಥದ್ದು ಬಿಟ್ನಲ್ಲ ನನ್ನ ಅಣ್ಣ ಏನಿಗೆ ಅಂತ ಹೇಳ್ಟುಗಳು ಅಂತ ಹೇಳ್ತಾನೆ. ಧರ್ಮರಾಯ ಇರ್ಲಿ ಬಿಡೋ, ಅದಿತ್ತು ಆಗಿದ್ದಾಯ್ತು ಅಂದ್ರೆ ಇಲ್ಲ ಅಣ್ಣ, ನಾನು ಇನ್ನೇನಕ್ಕೆ ಬದುಕ್ಬೇಕು. ನೋಡಿ ಒಳ್ಳೆ ಮನುಷ್ಯ, ನಾನು ಇನ್ನೇನಕ್ಕೆ ಕಣ ಬದುಕ್ಬೇಕು, ನಿನಗೆ ಆಡಬಾರ್ದೆಲ್ಲ ಆಡ್ಬಿಟ್ನಲ್ಲ ಅಂತ. ಇರ್ಲಿ ಬಿಡೋ, ಆಗುತ್ತೆ. ಆ ಕೃಷ್ಣನೇ ಹೇಳ್ತಾನೆ, ನಿಮ್ ಸವಾಸ ಸಾಕು, ಸರಿ ಇದನ್ನ ಮಾಡಿ, ಏನ್ ಮಾಡ್ಬೇಕು ಅಂತ. ನಿನ್ನನ್ನೇನು ಹೊಗಳ್ಕೊಂಡ್ರೆ ನೀನ ಯಥೇಚ್ಛವಾಗಿ ಹೊಗಳ್ಕೊಂಡ್ರೆ, ನಾನು ಯಾರು ಗೊತ್ತಾ ಅಂತ ಹೊಗಳ್ಕೊಂಡ್ರೆ ಆವತ್ತಿಗೆ ನೀನ್ ಸತ್ತೋದೆ ಅಂತಾನೆ. ತುಂಬಾ ಹೊಗಳ್ಕೋಬಾರ್ದಂತೆ ತಮ್ಮ ಬಗ್ಗೆ. ಕೆಲವ್ರಿಗೆ ಇರ್ತಂತದ ಅಭ್ಯಾಸ. ನನ್ ಕಾರ್ ಗೊತ್ತೇನಾ, ನನ್ನ ಲೆವೆಲ್ ಗೊತ್ತೇನಾ, ನಾನು ಯಾರು ಗೊತ್ತೇನೋ, ನನ್ನ ಸೂಪರ್ ಸ್ಟಾರ್ ಗೊತ್ತೇನೋ, ನನ್ನ ಬ್ಯಾಕ್ ಗ್ರೌಂಡ್ ಗೊತ್ತೇನೋ. ಅವನ್ ಸತ್ತೋಗಿದ್ದಾನೆ. ಯಾರು ತನ್ನ ಬಗ್ಗೆ ಗರ್ಭ ಸಂಜಾತ, ವಿಧಾತನಿಂದಲೇ ವಿಧಿ ಬರವನ್ನೇ ಬದಲಾಯಿಸಿದ, ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತೀವಲ್ಲ, ಇದನ್ನೇ ಈ ಕಲಿಯುಗದಲ್ಲಿ ಎಲ್ಲರೂ ಹೊಗಳ್ಕೊಳ್ಳೋದೆ, ಆ ಹೊಗಳಿಕೆಗೆ ಬೀಳೋದೆ. ನಾನು ಯಾರು ಗೊತ್ತಾ, ಈ ರವಿಶಂಕರ್ ಗೊತ್ತಾ, ಎಷ್ಟು ಲಕ್ಷ ಜನಕ್ಕೆ ಜಾತಕ ಹೇಳಿದ್ದಾನೆ ಗೊತ್ತಾ, ಸತ್ತೋಗಿದ್ದೀನಿ ನಾನು. ಇದೇ ನಿಜ. ನಮ್ಮನ್ನ ನಾವು ತೀರಾ ಹೊಗಳ್ಕೊಂಡ್ರೆ, ಹೌದು, ವೈದಿಕವಾಗಿ ನೋಡಿ ಎಷ್ಟು ಚೆನ್ನಾಗಿ ಕೃಷ್ಣ ಈ ಧರ್ಮ ಸೂಕ್ಷ್ಮತೆಯನ್ನು ಬಿಡಿಸ್ಕೊಡ್ತಾನೆ. ನಿನ್ನನ್ನೇನು ಹೊಗಳ್ಕೊ ಅಂತ ಹೇಳಿಬಿಟ್ಟು, ಆಗ ಹೊಗಳ್ಕೊಂಡು, ಈಗ ನಿನಗೆ ನೀನು ಸತ್ತೋದೆ, ಇನ್ನೇನೇನು ಸಾಯೋದು ಬೇಕಿಲ್ಲಪ್ಪ, ನೀನು ಸಾಯೋದು ಬೇಕಿಲ್ಲಪ್ಪ, ನಡೆಯೋ ಯುದ್ಧಕ್ಕೆ ಅಂತೇಳಿ ಕರ್ಕೊಂಡು ಬಂದು ಅವನನ್ನು ಉತ್ತೇಜನ ಮಾಡಿಸಿ, ಅವನಿಗೆ ಕೆಲವೊಂದು ನೆನಪುಗಳು ಮಾಡಿಸಿ ಆವತ್ತೇ ಸಂಜೆ ಸಾಯಿಸ್ತಾನೆ ಕರ್ಣನನ್ನ. ಆವತ್ತೇ ಸಂಜೆ ಅದು ಸಾಯಿಸೋಕ್ ಮೊದಲು ಕೆಲವೊಂದು ತುಂಬಾ ಘಟನೆಗಳು ನಡೆಯುತ್ತೆ. ಅದು ಕರ್ಣನ ಮೇಲೆ ಪ್ರಭಾವ, ಅರ್ಧ ಶಕ್ತಿ ಕುಂದಿಸುತ್ತೆ, ಅದು ಬೇರೆ ಕಥೆ. ಇದರ ಅರ್ಥ ಏನಂದ್ರೆ, ಒಬ್ಬ ಒಳ್ಳೆ ಮನುಷ್ಯ ಕೆಟ್ಟವನಾಗಬಾರದು, ಮಾಡಬಾರದು ಮಾಡಿಬಿಡ್ತಾನೆ, ಕ್ರೋಧೋನ್ಮತ್ತನಾಗ್ಬಿಡ್ತಾನೆ. ಜಾಗ್ರತೆ. ನಮ್ಮ ಸುತ್ತಮುತ್ತ ಈ ಥರ ಎಷ್ಟೋ ಒಳ್ಳೆಯವರಿದ್ದಾರೆ, ಹೀಗೆ ಅನ್ಬಿಡಿ. ಅವ್ರನ್ನ ಪುಕ್ಕುಲ್ರು,
ಯೋಗ್ಯತೆ ಇಲ್ದವರು, ನೀನಿಷ್ಟೇ, ಅವ್ನ ಪಾಡ್ಗ ಅವನು ಏನೋ 1,000 ರೂಪಾಯಿ ಬದುಕ್ತಿದ್ದಾನೆ. ನಮಗ್ ತೊಂದರೆ ಕೊಟ್ಟು ಬದುಕ್ತಿದ್ದಾನ? ಇಲ್ವಲ್ಲ. ಅವ್ನ್ ಭಿಕ್ಷುಕನೇ, ಇದ್ರೆ ಕೊಡಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ಅವನ ಯೋಗ್ಯತೆ ನೋಡು. ಇದರಪ್ಪ ಪ್ರತಿಯೊಂದು ಅವನೇನ ಬದುಕ್ತಾನೆ, ಅವನದೊಂದು ಯೋಗ್ಯತೆನ ಇರ್ಲಿ ಬಿಡಪ್ಪ. ದೊಡ್ಡವರು, ನಾನು ಇಷ್ಟೇ ಹೇಳ್ತೀನಿ, ನನ್ನ ಅಜ್ಜ ಹೇಳ್ಕೊಟ್ಟು. ಆಯ್ತು ಹೋಗಪ್ಪ, ನೀನ್ ದೊಡ್ಡವನು ಅಂತ ಹೇಳ್ಬಿಡು ಅಂತ. ಹಾಗೇ ಬದುಕ್ತಿದ್ದೇವೆ ವೈದಿಕರಾಗಿ. ನೀವು ವೈದಿಕರಾಗಬೇಕು ಅಂದ್ರೆ ಕ್ಷಮೆ, ನೀವು ದೊಡ್ಡವರು ಅಂತ ಹೇಳ್ಬಿಡಿ ಎದುರುಗಡೆ ಸಾಕು. ಅದು ಗೊತ್ತಿದೆ, ಯಾವಾಗ ಎಲ್ಲಿ ಬರಬೇಕು ಆ ಶಕ್ತಿ ಹೊರಗಡೆ ಬರುತ್ತೆ. ಒಳ್ಳೇದಾಗ್ಲಿ. ಮಾತೃದೇವೋ